ಸಾಮ್ರಾಜ್ಯ ಮಗಧ ಸಾಮ್ರಾಜ್ಯ. ಮಗಧ ಸಾಮ್ರಾಜ್ಯದಲ್ಲಿ ಹರ್ಯಂಕ ಮನೆತನ. ಹರ್ಯಂಕ ಮನೆತನದ ಸ್ಥಾಪಕ ಬಿಂಬಸಾರ, ರಾಜಧಾನಿ ರಾಜಗೃಹ, ಪ್ರಸಿದ್ಧ ದೊರೆ ಅಜಾತಶತ್ರು. ಪಾಟಲಿಪುತ್ರ ನಗರವನ್ನು ಸ್ಥಾಪಿಸಿದಂತಹ ವ್ಯಕ್ತಿ ಅಜಾತಶತ್ರು. ಹರ್ಯಂಕ ಮನೆತನ, ಸ್ಥಾಪಕ ಬಿಂಬಸಾರ, ರಾಜಧಾನಿ ರಾಜಗೃಹ, ಪ್ರಸಿದ್ಧ ದೊರೆ ಅಜಾತಶತ್ರು, ಪಾಟಲಿಪುತ್ರ ನಗರವನ್ನು ಸ್ಥಾಪನೆ ಮಾಡಿದಂಥದ್ದು. ನಾಗ ಸಂತತಿ, ಸ್ಥಾಪಕ ಶಿಶುನಾಗ. ಇಲ್ಲೂ ನಾಗ ಇದೆ, ಇಲ್ಲೂ ನಾಗ ಇದೆ. ಪ್ರಸಿದ್ಧ ದೊರೆ ಕಾಲಾಶೋಕ. ನಂದ ಸಾಮ್ರಾಜ್ಯ, ಸ್ಥಾಪಕ ಮಹಾಪದ್ಮಾನಂದ. ಇಲ್ಲೂ ನಂದ ಇದೆ, ಇಲ್ಲೂ ನಂದ ಇದೆ. ಕೊನೆಯ ದೊರೆ ಧನನಂದ. ಇಲ್ಲೂ ಕೂಡ ನಂದ ಇದೆ, ಧನನಂದ. ಇವನು ಕೌಟಿಲ್ಯನನ್ನು ಅವಮಾನಿಸಿ ಕೌಟಿಲ್ಯ ಪ್ರತಿಜ್ಞೆ ಮಾಡಿ ನಂದರನ್ನು ನಿರ್ಮೂಲನೆಯನ್ನು ಮಾಡುವಂಥದ್ದು. ಅದರ ನೆಕ್ಸ್ಟ್ ಬರುವಂಥದ್ದೇ ಮೌರ್ಯ ಸಾಮ್ರಾಜ್ಯ, ಬಹಳ ಖ್ಯಾತಿಯನ್ನು ಪಡೆದಂತಹ ಸಾಮ್ರಾಜ್ಯ. ಭಾರತದ ಮೊದಲ ಮಹಾ ಸಾಮ್ರಾಜ್ಯವಾಗಿದೆ. ಕ್ರಿಸ್ತಪೂರ್ವ 323ರಿಂದ 185. ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಧರ್ಮ ಜೈನ ಧರ್ಮ. ಲಾಂಛನ ನವಿಲು. ಗುರು ಕೌಟಿಲ್ಯ. ಕೌಟಿಲ್ಯನ ಉಪನಾಮಗಳು ಅಂದರೆ ಬೇರೆ ಬೇರೆ ಹೆಸರುಗಳು ಏನಾಗಿದ್ವು ಅಂತಂದರೆ ಚಾಣಕ್ಯ, ವಿಷ್ಣುಗುಪ್ತ, ಭಾರತದ ಮ್ಯಾಕ್ವಲ್ಲಿ. ಕೌಟಿಲ್ಯ ಬರೆದ ಸಂಸ್ಕೃತ ಭಾಷೆಯ ಅರ್ಥಶಾಸ್ತ್ರವನ್ನು ಸಂಶೋಧನೆ ಮಾಡಿ ಹುಡುಕಿ ತೆಗೆದಂಥವರು ಮೈಸೂರಿನವರಾದಂಥ ಡಾಕ್ಟರ್ ಶ್ಯಾಮ ಶಾಸ್ತ್ರಿ. ಯಾವಾಗ 1902ರಿಂದ 1909 ಕಾಲದಲ್ಲಿ. ಅರ್ಥಶಾಸ್ತ್ರವನ್ನು ದಂಡನೀತಿಶಾಸ್ತ್ರ ಮತ್ತು ರಾಜಮಂಡಲ ಸಿದ್ಧಾಂತ ಎಂದು ಕರೆಯುತ್ತಾರೆ. ಚಂದ್ರಗುಪ್ತ ಮೌರ್ಯನು ಕ್ರಿಸ್ತಪೂರ್ವ 323ರಲ್ಲಿ ನಂದರ ಕೊನೆಯ ದೊರೆ ಧನನಂದನನ್ನು ಕೊಂದು ಅಧಿಕಾರಕ್ಕೆ ಬರ್ತಾನೆ. ಕ್ರಿಸ್ತಪೂರ್ವ 305ರಲ್ಲಿ ಗ್ರೀಕನ ಸೆಲ್ಯೂಕಸ್ನನ್ನು ಸೋಲಿಸ್ತಾನೆ. ಸೆಲ್ಯೂಕಸ್ ಗ್ರೀಕ್ ರಾಯಭಾರಿ ಮೆಗಾಸ್ತನಿಸ್. ಸೆಲ್ಯೂಕಸ್ ಅನ್ನುವಂತಹ ರಾಜನ ರಾಯಭಾರಿ ಯಾರಾಗಿರ್ತಾರೆ? ಮೆಗಾಸ್ತನಿಸ್ ಆಗಿರ್ತಾನೆ. ಅವನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬರ್ತಾನೆ ಹಾಗೂ ಇಂಡಿಕಾ ಅನ್ನುವಂತಹ ಗ್ರಂಥವನ್ನು ಮೆಗಾಸ್ತನಿಸ್ ಬರೀತಾನೆ. ಚಂದ್ರಗುಪ್ತ ಮೌರ್ಯನ ಗುಜರಾತಿನ ಮಂತ್ರಿ ಪುಷ್ಯಗುಪ್ತ ಎಂಬುವನು ಸುದರ್ಶನ ಎಂಬ ಕೆರೆಯನ್ನು ಕಟ್ಟಿಸ್ತಾನೆ. ಇದು ಇಂಪಾರ್ಟೆಂಟ್. ಯಾರು? ಪುಷ್ಯಗುಪ್ತ ಕಟ್ಟಿಸುವಂಥದ್ದು. ಚಂದ್ರಗುಪ್ತ ಮೌರ್ಯನ ಗುಜರಾತಿನ ಮಂತ್ರಿ ಪುಷ್ಯಗುಪ್ತ ಆಯ್ತಲ್ಲ. ಸುವರ್ಣಗಿರಿ ಇರುವಂಥದ್ದು ಕೊಪ್ಪಳ ಜಿಲ್ಲೆಯಲ್ಲಿ. ದಕ್ಷಿಣದಲ್ಲಿ ಮೈಸೂರು ಇವರ ಗಡಿಯಾಗಿತ್ತು. ಭದ್ರಬಾಹುವಿನೊಂದಿಗೆ ಶ್ರವಣಬೆಳಗೊಳಕ್ಕೆ ಬಂದು ಸಲ್ಲೇಖನ ವ್ರತನ ಆಚರಣೆ ಮಾಡಿ ಮರಣವನ್ನು ಹೊಂದುತ್ತಾನೆ. ಯಾರು? ಚಂದ್ರಗುಪ್ತ ಮೌರ್ಯ. ಯಾರ ಜೊತೆಗೆ ಬರ್ತಾರೆ? ಭದ್ರಬಾಹು ಜೊತೆ. ಎಲ್ಲಿಗೆ ಬರ್ತಾರೆ? ಶ್ರವಣಬೆಳಗೊಳಕ್ಕೆ ಬರ್ತಾರೆ. ಇನ್ನು ಬಿಂದುಸಾರ, ಆತನ ನಂತರ ಬರುವಂಥದ್ದು ಆತನ ಮಗ ಬಿಂದುಸಾರ. 299ರಿಂದ 273ನೇ ಕಾಲ. ಬಿರುದು ಅಮಿತ್ರಘಾತ. ಬಿಂದುಸಾರನ ಬಿರುದು ಏನು? ಅಮಿತ್ರಘಾತ. ಬಿಂದುಸಾರನ ಆಸ್ಥಾನಕ್ಕೆ ಬಂದ ಸಿರಿಯಾ ದೇಶದ ಗ್ರೀಕ್ ರಾಯಭಾರಿ ಯಾರಪ್ಪ ಅಂತಂದರೆ ಡಿಮಾಕಸ್. ಅಲ್ಲಿ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಬಂದಂಥವರು ಮೆಗಾಸ್ತನಿಸ್ ಆದರೆ ಬಿಂದುಸಾರನ ಕಾಲದಲ್ಲಿ ಬಂದಂತಹ ಗ್ರೀಕ್ ರಾಯಭಾರಿ ಡಿಮಾಕಸ್. ಬಿಂದುಸಾರನ ಧರ್ಮ ಆಜ್ವಿಕ. ಬಿಂದುಸಾರನ ಕಾಲದಲ್ಲಿ ನಾಗರಿಕ ದಂಗೆ ನಡೆದ ಸ್ಥಳ ತಕ್ಷಶಿಲಾ. ನಾಗರಿಕ ದಂಗೆಯನ್ನು ನಿಯಂತ್ರಿಸಿದವರು ಬಿಂದುಸಾರನ ಮಗ ಅಶೋಕ. ನೆಕ್ಸ್ಟ್ ಅಶೋಕ. ಕಾಲ 273ರಿಂದ 232. ಅಶೋಕನಿಗೆ ಪಟ್ಟಾಭಿಷೇಕವಾದ ವರ್ಷ ಕ್ರಿಸ್ತಪೂರ್ವ 269. ತಡವಾಗಿ ಪಟ್ಟಾಭಿಷೇಕವಾಗಲು ಕಾರಣ ಆಂತರಿಕ ಕಲಹ. ಅಶೋಕನ ಬಿರುದುಗಳು ದೇವನಾಮ ಪ್ರಿಯ, ಪ್ರಿಯದರ್ಶಿ ರಾಜ, ಶಾಸನಗಳ ರಾಜ ಅಥವಾ ಶಾಸನಗಳ ಪಿತಾಮಹ, ದಾರ್ಶನಿಕ ದೊರೆ, ಭಾರತದ 2ನೇ ಬುದ್ಧ. ಇದರಲ್ಲಿ ಯಾವುದಾದರೂ ಬಿರುದುಗಳನ್ನು ಕೊಟ್ಟು ಇದು ಯಾರಿಗೆ ಸಂಬಂಧಪಟ್ಟ ಬಿರುದು ಅಂತ ಕೇಳ್ತಾರೆ. ಎಲ್ಲ ಬಿರುದುಗಳು ನೆನಪಲ್ಲಿಟ್ಕೋಬೇಕು. ಅಶೋಕನ ಗುರು ಉಪಗುಪ್ತ ಮತ್ತು ಮೊಘಲಿಪುತ್ರ ತಿಸ್ಸ. ಅಶೋಕ ಪಟ್ಟಾಭಿಷೇಕವಾದ 8 ವರ್ಷದ ನಂತರ
ಕಳಿಂಗ ಯುದ್ಧ ಮಾಡ್ತಾನೆ ಕ್ರಿಸ್ತಪೂರ್ವ 261ರಲ್ಲಿ. ಅಶೋಕನ ಎದುರಾಳಿ ಶುದ್ಧ ಧರ್ಮ ಆಗಿರ್ತಾನೆ. ಎಲ್ಲಿ? ಕಳಿಂಗ ಯುದ್ಧದಲ್ಲಿ. ಕಳಿಂಗ ಯುದ್ಧದ ಬಗ್ಗೆ ಮಾಹಿತಿ ನೀಡುವ ಶಾಸನ 13ನೇ ಬಂಡೆಗಲ್ಲು ಶಾಸನ ಒಡಿಶಾದಲ್ಲಿ ಇರುವಂಥದ್ದು. ಕಳಿಂಗ ಯುದ್ಧದಲ್ಲಿ 1.5 ಲಕ್ಷ ಜನ ಬಂಧನರಾಗ್ತಾರೆ, 1 ಲಕ್ಷ ಜನ ಮರಣ ಹೊಂದುತ್ತಾರೆ. ಅಶೋಕ ಉಪಗುಪ್ತನಿಂದ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಅಶೋಕನು ಪ್ರಜೆಗಳ ಕಲ್ಯಾಣಕ್ಕಾಗಿ ಧರ್ಮ ಮಹಾಮಾತ್ರರು ಎಂಬ ಅಧಿಕಾರವನ್ನು ನೇಮಿಸಿರ್ತಾನೆ. ಆಡಳಿತ ಲಾಂಛನ 24 ಗೆರೆಗಳಿಂದ ಕೂಡಿದಂತಹ ಧರ್ಮಚಕ್ರ. ಇದನ್ನು ನಮ್ಮ ಭಾರತದ ಬಾವುಟದಲ್ಲಿ ಈಗಲೂ ಸಹ ಕಾಣ್ಬೋದು. ಅಶೋಕನು ಶ್ರೀಲಂಕಾದಲ್ಲಿ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡುವ ಸಲುವಾಗಿ ಮಗಳಾದ ಸಂಘಮಿತ್ರ ಮತ್ತು ಮಗ ಮಹೇಂದ್ರನನ್ನ ಕಳುಹಿಸ್ತಾನೆ. ಅನುರಾಧಪುರ ಶ್ರೀಲಂಕಾದ ಪ್ರಾಚೀನ ರಾಜಧಾನಿಯಾಗಿತ್ತು. ಅಶೋಕ ವಿಶ್ವಶಾಂತಿಯನ್ನು ಸಾರಲು ಶಾಸನಗಳನ್ನು ಹೊರಡಿಸ್ತಾನೆ. ಶ್ರೀಲಂಕಾದ 2 ಬೌದ್ಧ ವೃತ್ತಾಂತಗಳು ಯಾವುದಪ್ಪ ಅಂತಂದರೆ, ಒಂದು ದೀಪವಂಶಕ, ಇನ್ನೊಂದು ಮಹಾವಂಶಕ. ಸಿರಿಯಾ ದೇಶದ ರಾಜಧಾನಿ ಡಮಾಸ್ಕಸ್ ಆಗಿರುತ್ತೆ. ಅಶೋಕನ ಶಾಸನಗಳ ಭಾಷೆ 4: ಒಂದು ಪ್ರಾಕೃತ, ಪಾಳಿ, ಗ್ರೀಕ್, ಅರೇಬಿಕ್. ಅಶೋಕನ ಶಾಸನಗಳ ಲಿಪಿ ಬಂತು ಅಂದರೆ ಬ್ರಾಹ್ಮಿ, ಖರೋಷ್ಠಿ, ಗ್ರೀಕ್, ಅರಾಮಿಕ್ ಆಗಿದೆ. ವಾಯುವ್ಯ ಭಾರತದಲ್ಲಿ ಅಶೋಕನ ಶಾಸನಗಳು ಖುರೋಷ್ಠಿ ಲಿಪಿಯಲ್ಲಿ ಕಂಡುಬರುತ್ತದೆ. ಅಶೋಕನು ಅತಿ ಹೆಚ್ಚು ಶಾಸನಗಳಲ್ಲಿ ಬಳಸಿದ ಭಾಷೆ ಪ್ರಾಕೃತ ಭಾಷೆ, ಬ್ರಾಹ್ಮಿ ಲಿಪಿ. ಕ್ರಿಸ್ತಪೂರ್ವ 1837ರಲ್ಲಿ ಅಶೋಕನ ಶಾಸನಗಳನ್ನು ಪ್ರಥಮವಾಗಿ ಓದಿದಂಥವರು ಜೇಮ್ಸ್ ಪ್ರಿನ್ಸೆಪ್. BL ರೈಸ್ ಇವರನ್ನು ಅಶೋಕನ ಶಾಸನಗಳ ಪಿತಾಮಹ ಅಂತ ಕರೀತಾರೆ. ಕರ್ನಾಟಕದಲ್ಲಿ ಅಶೋಕನ ಮೊದಲ ಶಾಸನ ಬ್ರಹ್ಮಗಿರಿ ಶಾಸನ, ಚಿತ್ರದುರ್ಗದಲ್ಲಿ ಇರುವಂಥದ್ದು. ಅಶೋಕ ಎಂಬ ಹೆಸರು ಕಂಡು ಬಂದಂತಹ ಶಾಸನ, ಇದು ಪ್ರತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ರಿಪೀಟ್ ಆಗಿದೆ. ಮಸ್ಕಿ ಶಾಸನ ರಾಯಚೂರಿನಲ್ಲಿ ಕಂಡುಬಂದಿದ್ದು. ಪ್ರಸ್ತುತ ಅಧ್ಯಯನಕ್ಕೆ ಒಳಪಟ್ಟ ಅಶೋಕನ ಶಾಸನ ಸನ್ನತಿ ಶಾಸನ ಗುಲ್ಬರ್ಗಾದಲ್ಲಿ ಸಿಕ್ಕಂಥದ್ದು. ಮೌರ್ಯರ ಕೊನೆಯ ದೊರೆ ಬೃಹದ್ರಥ. ಮೌರ್ಯರ ಆಡಳಿತದಲ್ಲಿ ಅರ್ಥಶಾಸ್ತ್ರ ಪುಸ್ತಕ ಏನಿದೆ ಅದು ಬಹಳ ಮುಖ್ಯವಾದಂತಹ ಕೈಪಿಡಿಯಾಗಿದೆ. ಪಾಟಲಿಪುತ್ರದ ಆಡಳಿತದಲ್ಲಿ 6 ಸಮಿತಿಗಳಿದ್ದವು ಎಂದು ಮಗಾಸ್ತನಿಸ್ ಹೇಳಿದ್ದಾನೆ. ಕೇಂದ್ರೀಕೃತ ಪ್ರಭುತ್ವ ಹೊಂದಿದ್ದರು. ರಾಜ ಸರ್ವಶ್ರೇಷ್ಠ ನ್ಯಾಯಾಧೀಶನಾಗಿರ್ತಾನೆ, ಅಂದರೆ ಜಡ್ಜ್ ಲೆಕ್ಕದಲ್ಲಿ ರಾಜ ಆಗಿರ್ತಾನೆ. ಭಾರತದಲ್ಲಿ ಪ್ರಥಮವಾಗಿ ಜನಗಣತಿ ಪದ್ಧತಿಯನ್ನು ಆರಂಭಿಸಿದರು. ಮೌರ್ಯರ ಕಾಲದ ಲಾಂಛನ ಧರ್ಮಚಕ್ರ. ಮುಖ್ಯ ಬಂದರು ಗುಜರಾತಿನ ಬ್ರೋಚ್. ಪ್ರಮುಖ ನಾಣ್ಯ ಪಂಚ್ಮಾರ್ಕ್. ಮುಖ್ಯ ತೆರಿಗೆ ಭಾಗ, ವಿಶೇಷ ತೆರಿಗೆ ಬಲಿ. ಮೌರ್ಯರ ಕಾಲದ ಅಧಿಕಾರಿ ವರ್ಗ ಅಂದರೆ ಯಾವ ಅಧಿಕಾರಿಯನ್ನ ಏನಂತ ಹೆಸರಿನಲ್ಲಿ ಕರೀತಾ ಇದ್ರು ಅಂತ ಕೇಳ್ತಾರೆ. ಅಮಾತ್ಯ ಅಂತಂದರೆ ರಾಜ್ಯಪಾಲ ಅಥವಾ ಪ್ರಾಂತ್ಯಾಧಿಕಾರಿ. ಸ್ಥಾನಿಕ ಅಂದರೆ ಜಿಲ್ಲಾಧಿಕಾರಿ. ರಾಜ್ಯುಕ ಅಂದರೆ ಭೂಮಾಪನ ಮತ್ತು ನ್ಯಾಯಾಡಳಿತದವನು. ಗೋಪ ಅಂತಂದರೆ 5ರಿಂದ 10 ಹಳ್ಳಿಗಳ ಮುಖ್ಯಸ್ಥ. ವಜ್ರಭೂಮಿಕ ಅಂತಂದರೆ ಸಮಾಜ ಕಲ್ಯಾಣ ಮಾಡುವವ. ಅಂತ್ಯಪಾಲಿಕ ಅಂತಂದರೆ ಗಡಿ ರಕ್ಷಕ. ಅಂತ್ಯ ಅಂದರೆ ಗಡಿ. ಅಕ್ಷಪಾತಲ ಅಂದರೆ ಲೆಕ್ಕಾಧಿಕಾರಿ. ಸಮರ್ಥ ಕಂದಾಯ ವಸೂಲಿ ಮಾಡುವವ. ಗಣಿಕ ವೇಶ್ಯಾವಾಟಿಕೆ ಮೇಲ್ವಿಚಾರಕ. ಮಹಾಪ್ರಚಂಡ ಸೈನ್ಯದ ಮುಖ್ಯಸ್ಥ. ಗುದ ಪುರುಷರು ಗೂಢಚಾರಿಗಳು. ಅಶೋಕ 84,000 ಸ್ತೂಪಗಳನ್ನು ನಿರ್ಮಾಣ ಮಾಡ್ತಾನೆ. ಅವನ ಅವನತಿಗೆ ಕಾರಣ ಅಂದರೆ ಆಳ್ವಿಕೆ ಎಂಡಾಗಲು ಕಾರಣ ಏನು ಅಂತಂದರೆ ಅವನ ಅಹಿಂಸಾ ನೀತಿ. ಕಳಿಂಗ ಯುದ್ಧದಿಂದ ಮನಪರಿವರ್ತನೆಯಾಗಿ ಯಾವುದೇ ಯುದ್ಧವನ್ನು ಅವರು ಮುಂದೆ ಮಾಡೋದಿಲ್ಲ. ಶಕರ ದಾಳಿಗಳು ಹೆಚ್ಚಾಗ್ತಾ ಹೋಗ್ತವೆ. ಬೃಹದ್ರಥನನ್ನು ಪುಷ್ಯಮಿತ್ರ ಶುಂಗ ಎಂಬ ಮಂತ್ರಿಯು ಕೊಂದು ಹಾಕ್ತಾನೆ. ನೆಕ್ಸ್ಟ್ ಬರುವಂತಹ ಡೈನೆಸ್ಟಿ ಕುಶಾನರು. ಕುಶಾನರ ಮೂಲ ಸ್ಥಳ ಮಧ್ಯ ಏಷ್ಯಾ. ಕುಶಾನರ ಮೂಲ ಪಂಗಡ ಯಹುಚಿ ಅಥವಾ ಯೂಚಿ. ಕುಶಾನರ ಮನೆತನದ ಸ್ಥಾಪಕ ಕುಜಲಾ ಕಟ್ಪೀಸಸ್ ಅಥವಾ 1ನೇ ಕಟ್ಪೀಸಸ್. ಭಾರತದಲ್ಲಿ ಪ್ರಥಮವಾಗಿ ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದಂತಹ ಕುಶಾನರ ದೊರೆ ವಿಮಾ ಕಟ್ಪೀಸಸ್ ಅಥವಾ 2ನೇ ಕಟ್ಪೀಸಸ್. ಇಂಪಾರ್ಟೆಂಟ್. ಕುಶಾನರ ಪ್ರಸಿದ್ಧ ದೊರೆ ಯಾರು ಅಂತ ಕೇಳ್ತಾರೆ, ಅದುವೇ ಕನಿಷ್ಕ.
ಇನ್ನು ಕನಿಷ್ಕನ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋದಾದರೆ ಕ್ರಿಸ್ತಶಕ 78ರಲ್ಲಿ ಶಕವರ್ಷ ಅಥವಾ ಕನಿಷ್ಕ ವರ್ಷ ಎಂಬುದು ಆರಂಭ ಆಗುತ್ತೆ. ಪಾಕಿಸ್ತಾನದ ಪುರುಷಪುರ ಅಂದರೆ ಈಗಿನ ಪೇಶಾವರ ಅವರ ರಾಜಧಾನಿಯಾಗಿತ್ತು. ಕಾಶ್ಮೀರದಲ್ಲಿ ಕನಿಷ್ಕಪುರ ಎಂಬ ಪಟ್ಟಣವನ್ನು ನಿರ್ಮಾಣ ಮಾಡಿರ್ತಾರೆ. ಕನಿಷ್ಕಪುರದ ಬಗ್ಗೆ ಮಾಹಿತಿ ನೀಡುವಂತಹ ಗ್ರಂಥ ಕಲ್ಹಣನ ರಾಜತರಂಗಿಣಿಯಾಗಿದೆ. ಕಲ್ಹಣ ಭಾರತ ಇತಿಹಾಸದ ಪಿತಾಮಹ ಎಂದು ಕರೆಯುತ್ತಾರೆ ಕಲ್ಹಣನನ್ನ. ಕನಿಷ್ಕನ ಆಸ್ಥಾನದ ವೈದ್ಯರು ಚರಕ ಮತ್ತು ಸುಶ್ರುತ ಆಗಿರ್ತಾರೆ. ಸುಶ್ರುತನನ್ನ ಚಿಕಿತ್ಸೆಯ ಪಿತಾಮಹ ಅಂತ ಕರೀತಾರೆ. ಕನಿಷ್ಕ ಅಶ್ವಘೋಷನಿಂದ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಕಾಶ್ಮೀರದಲ್ಲಿ 4ನೇ ಬೌದ್ಧ ಸಮ್ಮೇಳನವನ್ನು ನಡೆಸಿ ಬುದ್ಧನ ಬೋಧನೆಯನ್ನು ಸಂಸ್ಕೃತದಲ್ಲಿ ಬರೆಯಿಸ್ತಾರೆ. ಯಾರು? ಕನಿಷ್ಕ. ಗ್ರೀಕರು ಪರಿಚಯಿಸಿದ ಗಾಂಧಾರ ಶೈಲಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ. ಗಾಂಧಾರ ಶೈಲಿಯ ಪ್ರಸಿದ್ಧ ಶಿಲ್ಪಿ ಎಜಿ ಶಿಲಾ. ಗಾಂಧಾರ ಶೈಲಿಯಿಂದ ಬುದ್ಧ ಗ್ರೀಕರ ಅಪೋಲೋ ದೇವರ ಮಾದರಿಯಾಗಿದೆ. ಈ ಗಾಂಧಾರ ಶೈಲಿಯ ಪ್ರಸಿದ್ಧ ಶಿಲ್ಪಿ ಯಾವುದು ಅಂತಂದರೆ ಎಜಿ ಶಿಲಾ. ಗಾಂಧಾರ ಶೈಲಿಯಲ್ಲಿರುವ ಬುದ್ಧ ಗ್ರೀಕರ ಅಪೋಲೋ ದೇವರ ಮಾದರಿಯಲ್ಲಿ ಕಟ್ಟಿರುವಂಥದ್ದು. ಗಾಂಧಾರ ಶೈಲಿಯ ಇನ್ನೊಂದು ಹೆಸರು ಗ್ರೀಕೋ ಬುದ್ಧಿಷ್ಟ ಕಲೆ. ಗಾಂಧಾರ ಶೈಲಿಯ ಬುದ್ಧನ ವಿಗ್ರಹಗಳು ಅತಿ ಹೆಚ್ಚು ನಿಂತುಕೊಂಡಿವೆ. ಕನಿಷ್ಕನ ವಿಗ್ರಹ ಮಥುರಾ ಶೈಲಿಯಲ್ಲಿ ಕಂಡುಬಂದಿದೆ. ಕನಿಷ್ಕ ವಿಗ್ರಹ ಮಥುರಾ ಶೈಲಿಯಲ್ಲಿ ಕಂಡಿರುವಂಥದ್ದು. ಅಶ್ವಘೋಷ ಬುದ್ಧ ಚರಿತೆ ಅನ್ನುವಂತಹ ಕೃತಿಯನ್ನು ಬರೀತಾರೆ. ವಸುಮಿತ್ರನ ಕೃತಿ ಮಹಾವಿಭಾಷ ಶಾಸ್ತ್ರ. 1ನೇ ನಾಗಾರ್ಜುನನ ಕೃತಿ ಮಾಧ್ಯಮಿಕ ಸೂತ್ರ. ಭಾರತದ ಐನ್ಸ್ಟೀನ್ 1ನೇ ನಾಗಾರ್ಜುನ. ಚರಕನ ಕೃತಿ ಚರಕ ಸಂಹಿತೆ. ಸುಶ್ರುತನ ಕೃತಿ ಸುಶ್ರುತ ಸಂಹಿತೆ. ಕನಿಷ್ಕನ್ಗೆ ಯಾವುದೆಲ್ಲ ಬಿರುದುಗಳಿತ್ತು ಅಂತಂದರೆ 2ನೇ ಅಶೋಕ ಅಂತ, ಕೈರಸ ಅಂತ, ದೇವಪುತ್ರ ಅಂತ ಹೇಳಿ. ಕುಶಾನರ ಕೊನೆಯ ದೊರೆ ವಸುದೇವ. ನೆಕ್ಸ್ಟ್ ಗುಪ್ತ ಸಾಮ್ರಾಜ್ಯ. ಕಾಲ 320ರಿಂದ 520, 200 ವರ್ಷಗಳ ಕಾಲ, 2 ಶತಮಾನಗಳವರೆಗೆ ರಾಜ್ಯಭಾರವನ್ನು ನಡೆಸ್ತಾರೆ. ಭಾರತದ ಸುವರ್ಣ ಯುಗ ಅಂತ ಹೆಸರನ್ನು ಪಡೆಯುತ್ತೆ. ಮನೆತನದ ಸ್ಥಾಪಕ ಶ್ರೀಗುಪ್ತ, ರಾಜಧಾನಿ ಪಾಟಲಿಪುತ್ರ, ವರಾಹ ಮತ್ತು ಗರುಡ ಲಾಂಛನವಾಗಿರುತ್ತೆ. ಪ್ರಪ್ರಥಮ ಹಿಂದೂ ಸಾಮ್ರಾಜ್ಯ ಅಂತಂದರೆ ಗುಪ್ತ ಸಾಮ್ರಾಜ್ಯ. ಪ್ರಥಮ ಅಂದರೆ ಸ್ವತಂತ್ರ ಅರಸ 1ನೇ ಚಂದ್ರಗುಪ್ತ. 1ನೇ ಚಂದ್ರಗುಪ್ತನ ಬಗ್ಗೆ ನೋಡೋದಾದರೆ 320ರಲ್ಲಿ ಗುಪ್ತ ಶಕೆ ಅಥವಾ ವಲ್ಲಭಿ ಶಕೆಯನ್ನು ಆರಂಭ ಮಾಡ್ತಾನೆ. ಮಹಾರಾಜಾದಿರಾಜ ಎಂಬ ಬಿರುದನ್ನು ಹೊಂದಿರ್ತಾನೆ. ಲಚ್ಚವಿ ಮನೆತನದ ಕುಮಾರ ದೇವಿಯನ್ನು ಮದುವೆಯಾಗಿರ್ತಾನೆ. ಈತನ ಮಗ ಸಮುದ್ರಗುಪ್ತ. ಸಮುದ್ರಗುಪ್ತ ಕೂಡ ಅಷ್ಟೇ ಪ್ರಖ್ಯಾತಿಯನ್ನು ಪಡೆದಿದ್ದಂಥವನು. ಅವನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಭಾರತದ ಸುವರ್ಣ ಯುಗದ ನಿರ್ಮಾಪಕ ಅಂತಲೇ ಕರೀತಾರೆ. ವಿ.ಎ. ಸ್ಮಿತ್ ಆತನನ್ನು ಭಾರತದ ನೆಪೋಲಿಯನ್ ಅನ್ನುವಂಥ ಬಿರುದಿಂದ ಕರೀತಾರೆ. ಮತ್ತು ಅವರ ಸಾಧನೆಗಳನ್ನು ತಿಳಿಸುವಂತಹ ಶಾಸನ ಅಲಹಾಬಾದ್ ಸ್ತಂಭ ಶಾಸನ. ಅಲಹಾಬಾದ್ ಸ್ತಂಭ ಶಾಸನವನ್ನು ಬರೆದವರು ಹರಿಶೇನ. ಮೂಲತಃ ಕೌಸಂಬಿಯಲ್ಲಿ ಅಶೋಕನ ಶಾಸನವಾಗಿತ್ತು. ಇದನ್ನು ಕೌಸಂಬಿಯಿಂದ ಅಲಹಾಬಾದಿಗೆ ತಂದವರು ಫಿರೋಜ್ ಶಾ ತುಘಲಕ್. ಅಲಹಾಬಾದ್ ಸ್ತಂಭ ಶಾಸನ 33 ಸಾಲುಗಳಿಂದ ಕೂಡಿದ್ದು ಸಂಸ್ಕೃತ ಭಾಷೆಯಲ್ಲಿ ಇದೆ. ಸುಮಾತ್ರ ಮತ್ತು ಜಾವಾ ದ್ವೀಪಗಳನ್ನು ಸಮುದ್ರಗುಪ್ತ ಗೆಲ್ತಾನೆ. ಜಾವಾ ಇರೋದು ಇಂಡೋನೇಷ್ಯಾದಲ್ಲಿ. ಶ್ರೀಲಂಕಾದಿಂದ ಕಪ್ಪ ಕಾಣಿಕೆಯನ್ನು ಪಡೆದುಕೊಳ್ತಾನೆ. ಅಶ್ವಮೇಧ ಯಾಗವನ್ನು ನಡೆಸ್ತಾನೆ. ದಕ್ಷಿಣ ಭಾರತದಲ್ಲಿ 12 ರಾಜರು, ಉತ್ತರ ಭಾರತದಲ್ಲಿ 9 ರಾಜರು, 18 ಅಡವಿ ರಾಜರನ್ನು ಸೋಲಿಸ್ತಾನೆ. ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ನೋಡೋದಾದರೆ ಅಲಹಾಬಾದ್ ಸ್ತಂಭ ಶಾಸನ ಹೇಳುತ್ತೆ 100 ಕದನಗಳ ಸಿಂಹ ಅಂತ. ಸಮುದ್ರಗುಪ್ತನ ದಿಗ್ವಿಜಯಗಳನ್ನು 4 ಭಾಗಗಳಾಗಿ ವಿಂಗಡಿಸಬಹುದು. ಉತ್ತರ ಭಾರತದ 9 ದಂಡಯಾತ್ರೆ, ದಕ್ಷಿಣ ಭಾರತದ 12 ದಂಡಯಾತ್ರೆ, ಅರಣ್ಯ ರಾಜ್ಯಗಳ ಆಕ್ರಮಣ, ಗಡಿನಾಡು ಮತ್ತು ಗಣರಾಜ್ಯಗಳ ಆಕ್ರಮಣ. ಉತ್ತರ ಭಾರತದ 9 ದಂಡಯಾತ್ರೆ ಎಲ್ಲೆಲ್ಲಿ ಅಂತ ನೋಡೋದಾದರೆ 9 ಅರಸರುಗಳನ್ನು ಸೋಲಿಸ್ತಾ ಹೋಗ್ತಾರೆ. ಅಹಿತ್ ಛತ್ರ ರಾಜ್ಯದ ದೊರೆ ಅಚ್ಯುತ, ವಾಕಾಟಕ ರಾಜ್ಯದ ದೊರೆ ರುದ್ರದೇವ,
ನಾಗ ಸಂತತಿಯ ನಂದಿನ್, ಮಥುರಾ ರಾಜ್ಯದ ಗಣಪತಿ ನಾಗ, ಕಾಮರೂಪ ರಾಜ್ಯದ ಬಲವರ್ಮ, ನಾಗದೊರೆ ನಾಗದತ್ತ, ಉಲಂದರ ಶಹರನ ಮತ್ತೀಲ, ಪದ್ಮಾವತಿ ರಾಜ್ಯದ ದೊರೆ ನಾಗಸೇನ, ಪುಷ್ಕರಣದ ದೊರೆ ಚಂದ್ರವರ್ಮ. ದಕ್ಷಿಣ ಭಾರತದ 12 ದಂಡಯಾತ್ರೆಗಳು ಕೋಸಲದ ಮಹೇಂದ್ರ, ಕೌರಾಲದ ಮಾಂತರಾಜ, ಕೊಟ್ಟೂರಾದ ಸ್ವಾಮಿದತ್ತ, ಕಂಚಿಯ ವಿಷ್ಣುಗೋಪ, ಅವಮುಕ್ತದ ನೀಲರಾಜ, ದೇವರಾಷ್ಟ್ರದ ಕುಬೇರ, ಮಹಾಕಾಂತಾರದ ವ್ಯಾಘ್ರರಾಜ, ಪಿಸ್ತಪುರದ ಮಹೇಂದ್ರ, ಯರಾಂಡಾಪಲ್ಲಿಯ ದಮನ, ವೆಂಗಿಯ ಹಸ್ತಿವರ್ಮನ್, ಪಲಕ್ಕಾಡದ ಉಗ್ರಸೇನ, ಕುಸ್ತಾಲಪುರದ ಧನಂಜಯ. ಅರಣ್ಯ ರಕ್ಷಕ ಆಕ್ರಮಣ. ಸಮುದ್ರಗುಪ್ತ ನಾಗಪುರ, ರೇವಾ, ಬಾಗೇಲಖಂಡ ಸೇರಿದಂತೆ 18 ಅಡವಿ ರಾಜ್ಯಗಳ ಮೇಲೆ ವಿಜಯವನ್ನು ಸಾಧಿಸ್ತಾನೆ. ಇನ್ನು ನಾಡದಂಥ ಗಣರಾಜ್ಯಗಳ ಆಕ್ರಮಣ. ಅದರಲ್ಲಿ 5 ಗಡಿನಾಡು ರಾಜರು ಇವನಿಗೆ ಶರಣಾಗಿ ಕಪ್ಪಕಾಣಿಕೆಯನ್ನು ನೀಡುವಂಥದ್ದು. ಅಸ್ಸಾಂನ ಕಾಮರೂಪ, ಉತ್ತರ ಅಸ್ಸಾಂದ ದೇವಕ, ರೋಹಿಲ್ಖಂಡ, ಬಂಗಾಳದ ಸಮತಟ, ನೇಪಾಳದ ಕತ್ರಿಪುರ. ಮತ್ತು 9 ಗಣರಾಜ್ಯಗಳು ಸಹ ಸಮುದ್ರಗುಪ್ತನಿಗೆ ಕಪ್ಪಕಾಣಿಕೆಯನ್ನು ಕೊಡ್ತಾರೆ, ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ತಾರೆ. ಇದೇನಷ್ಟು ಇಂಪಾರ್ಟೆಂಟ್ ಅಲ್ಲ. ಬಿರುದುಗಳನ್ನು ನೋಡೋದಾದರೆ ಕವಿರಾಜ ಅಂತ ಹೇಳಿ ಬಿರುದಿದೆ, ಮತ್ತು 100 ಕದನಗಳ ಸಿಂಹ ಅಂತ ಹೇಳಿ. ಸಮುದ್ರಗುಪ್ತನ ಮಗ 2ನೇ ಚಂದ್ರಗುಪ್ತ. 2ನೇ ಚಂದ್ರಗುಪ್ತನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. 380ರಿಂದ ಕ್ರಿಸ್ತಶಕ 414ರವರೆಗೆ ಆತನ ಕಾಲ. ವಿಕ್ರಮಾದಿತ್ಯ ಮತ್ತು ಶಕಾರಿ ಅಂತ ಬಿರುದಿರುತ್ತೆ. ಇವನ ಆಸ್ಥಾನಕ್ಕೆ ಬಂದ ಮೊದಲ ಚೀನಾ ಪ್ರವಾಸಿಗ ಯಾರು? ಫಾಹಿಯಾನ್. ನವರತ್ನರು ಎಂಬ ಕವಿಗಳು ಇವನ ಆಸ್ಥಾನದಲ್ಲಿರ್ತಾರೆ. ಪ್ರಸಿದ್ಧ ಕವಿ ಕಾಳಿದಾಸ. ಶಕರ ವಿರುದ್ಧ ಗೆಲುವಿಗಾಗಿ 2ನೇ ಚಂದ್ರಗುಪ್ತ ದೆಹಲಿಯಲ್ಲಿ ಮೆಹರೂಲಿ ಕಬ್ಬಿಣ ಸ್ತಂಭವನ್ನು ನಿರ್ಮಿಸ್ತಾನೆ. ಮೆಹರೂಲಿ ಕಬ್ಬಿಣ ಸ್ತಂಭ 23.8 ಅಡಿ ಎತ್ತರ ಹಾಗೂ 6000 kg ತೂಕವನ್ನು ಹೊಂದಿರುತ್ತೆ. ಇದು ಭಾರತದ ರಸಾಯನಶಾಸ್ತ್ರದ ಕರಕುಶಲತೆಗೆ ಉದಾಹರಣೆಯಾಗಿದೆ. ಅಂದರೆ ಯೂಶಲಿ ಕಬ್ಬಿಣದ ಕಂಬಗಳೇನಾಗ್ತವೆ, ತುಕ್ಕು ಹಿಡಿತವೆ, ಆದರೆ ಅದು ಇನ್ನೂ ಹಾಗೆಯೇ ನಿಂತಿರುವಂಥದ್ದು. ಪುನರ್ಭು ವಿಧವಾ ಪುನರ್ವಿವಾಹ ಪದ್ಧತಿಯನ್ನು ಆರಂಭಿಸ್ತಾನೆ. 2ನೇ ಚಂದ್ರಗುಪ್ತನ ಮಗ 1ನೇ ಕುಮಾರಗುಪ್ತ. 1ನೇ ಕುಮಾರಗುಪ್ತ ಬಿಹಾರದಲ್ಲಿ ನಳಂದ ವಿಶ್ವವಿದ್ಯಾಲಯವನ್ನು ಕಟ್ಟಿಸ್ತಾನೆ. ಅದರ ಕಾಲ 5ನೇ ಶತಮಾನ. ವಿದ್ಯಾರ್ಥಿಗಳು 10,000 ಸಂಖ್ಯೆಯಲ್ಲಿದ್ದು ಉಪನ್ಯಾಸಕರು 1,500 ಜನ ಇದ್ದರು. 1ನೇ ಕುಲಪತಿ ಕಂಚಿಯ ಧರ್ಮಪಾಲ. ನಳಂದ ಎಂಬುದು ಬುದ್ಧನ ಪೂರ್ವ ಜನ್ಮದ ಹೆಸರು. 13ನೇ ಶತಮಾನದಲ್ಲಿ ನಳಂದ ವಿಶ್ವವಿದ್ಯಾಲಯವನ್ನು ಬಕ್ತಿಯಾರ್ ಖಿಲ್ಜಿ ನಾಶ ಮಾಡ್ತಾನೆ. ಗುಪ್ತರ ಕೊನೆಯ ಬಲಿಷ್ಠ ದೊರೆ ಯಾರಪ್ಪ ಅಂತಂದರೆ ಅದುವೇ ಸ್ಕಂದಗುಪ್ತ. ಇನ್ನು ಗುಪ್ತರ ಆಡಳಿತದಲ್ಲಿ ಪ್ರಾಂತ್ಯಗಳನ್ನು ಭುಕ್ತಿ ಅಂತ ಕರೀತಾ ಇರ್ತಾರೆ. ಭೂ ಕಂದಾಯವನ್ನು ಉಂದ್ರಕ ಅಂತ ಕರೀತಾರೆ. ವಿಷ್ಟಿ, ಜೀತ ಪದ್ಧತಿ, ಉಚಿತವಾಗಿ ಶ್ರಮ ನೀಡುವ ಪದ್ಧತಿಗಳು. ಅತಿ ಗುಣಮಟ್ಟದ ನಾಣ್ಯ ದೀನಾರ್. ಗುಳಿಗಮಾನ್ಯ ಪದ್ಧತಿಯನ್ನು ಆರಂಭಿಸ್ತಾರೆ. ಗುಪ್ತರ ಕಾಲದಲ್ಲಿ ವಿಜ್ಞಾನದ ಪ್ರಗತಿ ಕಂಡುಬರುತ್ತದೆ. ಉಪಜಾತಿ ಪದ್ಧತಿಯು ಆರಂಭವಾಗುತ್ತೆ. ಇವರ 2ನೆಯ ರಾಜಧಾನಿ ಉಜ್ಜಯಿನಿಯಾಗಿತ್ತು. ಸೈನ್ಯದ ಮುಖ್ಯಸ್ಥರನ್ನ ಬಟಸ್ಪತಿ ಅಂತ ಕರೀತಾ ಇರ್ತಾರೆ. ಉಳಿಗಮಾನ್ಯ ಪದ್ಧತಿಯನ್ನು ಜಗತ್ತಿನಲ್ಲಿ ಮೊದಲ ಬಾರಿಗೆ ಆರಂಭಿಸಿದವರು ಈಜಿಪ್ಟಿಯನ್ನರು. ಆ ಪದ್ಧತಿಯ ಏನಾಗಿದೆ, ಕೃಷಿಗೆ ಸಂಬಂಧಪಟ್ಟಿರುವಂಥದ್ದು. ಗುಪ್ತರ ಕಾಲದ ಸಾಹಿತ್ಯಗಳನ್ನು ನೋಡೋದಾದರೆ ಕಾಳಿದಾಸನ ಸಾಹಿತ್ಯಗಳು ಅಂದರೆ ನಾಟಕಗಳು ಅಭಿಜ್ಞಾನ ಶಾಕುಂತಲ, ಮಾಳವಿಕಾಗ್ನಿಮಿತ್ರ, ಮೇಘದೂತ, ವಿಕ್ರಮೋರ್ವಶೀಯ, ರಘುವಂಶ ಮತ್ತು ಋತು ಸಂಹಾರ ಇವು ನಾಟಕಗಳು ಹಾಗೂ ಕಾವ್ಯಗಳು. ಕಾವ್ಯಗಳು ಮೇಯ್ನಾಗಿ 4 ಅಷ್ಟೇ: ಮೇಘದೂತ, ರಘುವಂಶ, ಕುಮಾರ ಸಂಭವ, ಋತು ಸಂಹಾರ. ನೆಕ್ಸ್ಟ್ ವಿಷ್ಣು ಶರ್ಮ ಪಂಚತಂತ್ರ ಕೃತಿಯನ್ನು ಸಂಸ್ಕೃತದಲ್ಲಿ ಬರೀತಾರೆ. ವಾಗ್ಭಟನ ಅಷ್ಟಾಂಗ ಸಂಗ್ರಹ, ಪಾಣಿನಿಯ ಅಷ್ಟಾಧ್ಯಾಯ, ವಿಶಾಖದತ್ತನ ಮುದ್ರಾ ರಾಕ್ಷಸ, ಭಾಸ್ಕರಾಚಾರ್ಯನ ಲೀಲಾವತಿ, ಫಾಹಿಯಾನ್ನ ಗೋಕೋಕಿ, ಆರ್ಯಭಟನ ಆರ್ಯಭಟೀಯಂ ಮತ್ತು ಸೂರ್ಯ ಸಿದ್ಧಾಂತ, ವರಹಮಿಹಿರನ ಬೃಹಜ್ಜಾತಕ, ಬೃಹತ್ ಸಂಹಿತೆ, ಪಂಚಸಿದ್ಧಾಂತಕ ಸೂತ್ರ, ಬ್ರಹ್ಮಗುಪ್ತನ ಬ್ರಹ್ಮಸ್ಫುಟ ಸಿದ್ಧಾಂತ, 2ನೇ ನಾಗಾರ್ಜುನನ ರಸವೈದ್ಯ,
ಭಾರತದ ರಸಾಯನಶಾಸ್ತ್ರದ ಪಿತಾಮಹ. ಧನ್ವಂತ್ರಿ ಅಂತಂದರೆ ಆಯುರ್ವೇದ ನಿಘಂಟು. ಶೂದ್ರಕ ಅಂದರೆ ಮೃಚ್ಛಕಟಿಕ. ವಾಸ್ತುಶಿಲ್ಪದ ಕಡೆ ನೋಡಿದ್ರೆ ಅವರು ನಾಗರ ಶೈಲಿಯನ್ನು ಅಳವಡಿಸಿಕೊಂಡಿರ್ತಾರೆ. ಅದರಲ್ಲಿ ನಿರ್ಮಾಣವಾಗಿರುವಂತಹ ಪ್ರಮುಖ ದೇವಾಲಯ ಅಂತಂದರೆ ದಶಾವತಾರ ದೇವಾಲಯ, ಸ್ಥಳ ದೇವಗರದಲ್ಲಿದೆ. ಕಾಳಿಕಾ ದೇವಾಲಯ ಉಜ್ಜಯಿನಿಯಲ್ಲಿದೆ. ಶಿವ ದೇವಾಲಯ ಭೂಮರಣದಲ್ಲಿದೆ. 7.5 ಅಡಿ ಎತ್ತರದ ಬುದ್ಧನ ತಾಮ್ರದ ವಿಗ್ರಹ ಇರುವಂತಹ ಸ್ಥಳ ಇಂಗ್ಲೆಂಡಿನ ಬರ್ಮಿಂಗ್ಹ್ಯಾಮ್ ಮ್ಯೂಸಿಯಂನಲ್ಲಿ. ಇವರ ಕಾಲದಲ್ಲಿ ಲೋಹಗಾರಿಕೆ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ವರ್ಣಚಿತ್ರಗಳು ಕಂಡುಬರುವಂತಹ ಗುಹೆಗಳು ಮಧ್ಯಪ್ರದೇಶದ ಬಾಷ ಗುಹೆ, ಮಹಾರಾಷ್ಟ್ರದ ಅಜಂತ, ಶ್ರೀಲಂಕಾದ ಸಿಗಾರಿಯಾ. ಗುಪ್ತರ ಕಾಲದ ಚಿತ್ರವನ್ನು ಮುರಾಳ ಚಿತ್ರಕಲೆ ಅಂತ ಕರಿತೀವಿ. ಗುಪ್ತರ ಕಾಲವನ್ನು ಭಾರತದ ಕ್ಲಾಸಿಕಲ್ ಯುಗ ಅಂತಲೂ ಕರಿತೀವಿ. ಕಾಲದ ಲಿಪಿ ದೇವನಾಗರಿ ಲಿಪಿ. ಇನ್ನು ವರ್ಧನರು. ವರ್ಧನ ಮನೆತನದ ಸ್ಥಾಪಕ ಪುಷ್ಯಭೂತಿ. ವರ್ಧನರ ಪ್ರಥಮ ರಾಜಧಾನಿ ಥಾನೇಶ್ವರ ಅಥವಾ ಹರಿಯಾಣದಲ್ಲಿರುವಂಥದ್ದು ಥಾನೇಶ್ವರ. ಮುಖ್ಯ ರಾಜಧಾನಿ ಕನೌಜ್ ಯುಪಿಯಲ್ಲಿದೆ. ವರ್ಧನರ ಪ್ರಸಿದ್ಧ ದೊರೆ ಹರ್ಷವರ್ಧನ. ಬಿರುದುಗಳು ಸಕಲ ಉತ್ತರ ಪತೇಶ್ವರ ಶಿಲಾದಿತ್ಯ ಅಂಥೇಳಿ. ಯಾರ್ದು? ಹರ್ಷವರ್ಧನನ ಬಿರುದು ಸಕಲ ಉತ್ತರ ಪತೇಶ್ವರ ಶಿಲಾದಿತ್ಯ. ಆತನ ತಂಗಿ ರಾಜಶ್ರೀ ಗೌಡ ದೇಶದ ಶಶಾಂಕನ ಏನು ಮಾಡ್ತಾನೆ? ಬಂಧಿಸ್ತಾನೆ ತಂಗಿಯನ್ನು. ಆಕೆಯನ್ನು ಬಿಡುಗಡೆ ಮಾಡಲಿಕ್ಕೆ ದಿವಾಕರ ಮಿತ್ರ ಎಂಬ ಬೌದ್ಧ ಮುನಿಯ ಸಹಾಯವನ್ನು ಹರ್ಷವರ್ಧನ ಪಡಿತಾನೆ. ಹರ್ಷನ ಆಸ್ಥಾನಕ್ಕೆ ಬಂದ ಪ್ರವಾಸಿಗರ ರಾಜಕುಮಾರ ಚೀನಾದ ಹುಯೆನ್ಸಾಂಗ್. ಹುಯೆನ್ಸಾಂಗ್ನ ಇನ್ನೊಂದು ಹೆಸರು ಯುವಾಂಗ್ ಚಾವೋ ಅಂಥೇಳಿ ಸಿಯುಕಿ ಕೃತಿಯನ್ನು ಬರಿತಾನೆ. ಕ್ರಿಸ್ತಶಕ 630ರಲ್ಲಿ ನರ್ಮದಾ ನದಿ ತೀರದಲ್ಲಿ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿ ಮಧ್ಯೆ ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ ಹರ್ಷವರ್ಧನ ಸೋಲ್ತಾನೆ. ಕ್ರಿಸ್ತಶಕ 643ರಲ್ಲಿ ಕನೌಜ್ ಮತ್ತು ಪ್ರಯಾಗದಲ್ಲಿ ಧರ್ಮಸಭೆಗಳನ್ನು ನಡೆಸ್ತಾನೆ. ಪ್ರಯಾಗ ಎಂದರೆ ಈಗಿನ ಅಲಹಾಬಾದ್. ಕನೌಜ ಧರ್ಮಸಭೆಯ ಅಧ್ಯಕ್ಷ ಹುಯೆನ್ಸಾಂಗ್ ಆಗಿರ್ತಾನೆ. ಪ್ರಯಾಗದ ಧರ್ಮಸಭೆಯಲ್ಲಿ ಹರ್ಷವರ್ಧನನು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಆ ಕಾರಣಕ್ಕೆ ಪ್ರಯಾಗದ ಧರ್ಮಸಭೆಯನ್ನು 5ನೇ ಬೌದ್ಧ ಸಭೆ ಅಂತ ಕರೀತಾರೆ. ನಳಂದ ವಿಶ್ವವಿದ್ಯಾಲಯಗಳನ್ನು ಅಭಿವೃದ್ಧಿಗೊಳಿಸ್ತಾನೆ. ಹರ್ಷವರ್ಧನನು ಕೂಡ 3 ಕೃತಿಗಳನ್ನು ರಚನೆ ಮಾಡ್ತಾನೆ. ಅದುವೇ ನಾಗಾನಂದ, ರತ್ನಾವಳಿ, ಪ್ರಿಯದರ್ಶಿಕ. ಹರ್ಷನ ಆಸ್ಥಾನದ ಕವಿ ಬಾಣಭಟ್ಟ. ಬಾಣಭಟ್ಟನ ಕೃತಿ ಹರ್ಷಚರಿತೆ ಹಾಗೂ ಕಾದಂಬರಿ. ಮಯೂರ ಸೂರ್ಯಶತಕ ಎಂಬ ಕೃತಿಯನ್ನು ರಚನೆ ಮಾಡ್ತಾನೆ. ಹುಯೆನ್ಸಾಂಗನ ಕೃತಿ ಸಿಯುಕಿ. ಹರ್ಷನ ಆಡಳಿತದಲ್ಲಿ ಯುದ್ಧ ಮತ್ತು ಶಾಂತತೆಯನ್ನು ಕಾಪಾಡುವ ಮಂತ್ರಿಯನ್ನು ಮಹಾಸಂಧಿ ವಿಗ್ರಹಿಕ ಎಂದು ಕರೀತಾ ಇರ್ತಾರೆ. ದೂತ ಅಂತಂದರೆ ರಾಯಭಾರಿ. ಲೇಖಕ ಲೆಕ್ಕಾಧಿಕಾರಿ. ದಂಡಪಕ್ಷಿಕ ಅಂದರೆ ಪೊಲೀಸ್ ಅಧಿಕಾರಿ. ಉಪಾರಕ ಅಂದರೆ ಭುಕ್ತಿ ನೋಡಿಕೊಳ್ಳುವ ಅಧಿಕಾರಿ. ಹರ್ಷನ ಕಾಲದಲ್ಲಿ ಇದ್ದಂತಹ ತೆರಿಗೆಗಳನ್ನು ಭಾಗ, ಬಲಿ, ಹಿರಣ್ಯ ಅಂತ ಕರೀತಾ ಇರ್ತಾರೆ. ಕ್ರಿಸ್ತಶಕ 647ರಲ್ಲಿ ಹರ್ಷವರ್ಧನನು ಸಾಮ್ರಾಜ್ಯವನ್ನು ದಾನ ಮಾಡಿ ಆಡಳಿತವನ್ನು ಕೊನೆಗೊಳಿಸ್ತಾನೆ. ಇನ್ನು ದಕ್ಷಿಣ ಭಾರತಕ್ಕೆ ಬಂದರೆ ಅದರಲ್ಲಿ ಫೇಮಸ್ ಆಗಿರುವಂಥದ್ದು ಶಾತವಾಹನರು. 230ರಿಂದ 220ರ ಕಾಲ ಪ್ರಥಮ ಮಹಾ ಸಾಮ್ರಾಜ್ಯ. ಸ್ಥಾಪಕನಾಗಿರುವಂಥವನು ಸಿಮುಕ. ಲಾಂಛನ ವರುಣ. ರಾಜಧಾನಿ ಪೈಠಾಣ ಮಹಾರಾಷ್ಟ್ರದಲ್ಲಿ ಇರುವಂಥದ್ದು. ಈಗ ಗೋದಾವರಿ ನದಿ ತೀರದಲ್ಲಿ ಪೈಠಾಣ ಕಂಡುಬರುವಂಥದ್ದು. ಪ್ರಮುಖ ಶಾಸನಗಳು ನಾನಾಘಾಟ್ ಶಾಸನ, ನಾಸಿಕ್ ಶಾಸನ. ಪ್ರಸಿದ್ಧ ದೊರೆಗಳು ಹಾಲರಾಜ ಮತ್ತು ಗೌತಮಿಪುತ್ರ ಶಾತಕರ್ಣಿ. ಹಾಲರಾಜ ಪ್ರಾಕೃತ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಮಾಡ್ತಾನೆ. ಶ್ರೀಲಂಕಾದ ಮೇಲೆ ನೌಕಾ ದಂಡಯಾತ್ರೆಯನ್ನು ನಡೆಸ್ತಾನೆ. 700 ಶೃಂಗಾರ ಕಾವ್ಯಗಳನ್ನು ಒಳಗೊಂಡ ಗಾತ ಸಪ್ತಶತಿ ಎಂಬ ಕೃತಿಯನ್ನು ಪ್ರಾಕೃತ ಭಾಷೆಯಲ್ಲಿ ಬರೀತಾನೆ. ಹಾಲನ ಆಸ್ಥಾನದ ಕವಿ ಗುಣಾಢ್ಯ ಆಗಿರ್ತಾನೆ. ಗುಣಾಢ್ಯ ಬರೆದಂತಹ ಕೃತಿ ವಡ್ಡಕಥಾ ಅಥವಾ ಬೃಹತ್ ಕಥಾ
ಪ್ರಾಕೃತ ಭಾಷೆಯಲ್ಲಿ ಇರುತ್ತೆ. ಹಾಲನ ರಾಣಿ ಲೀಲಾವತಿ ಲೀಲಾವೈ ಗ್ರಂಥ ಬರೆದಳು. ಸರ್ವಧರ್ಮ ಕಾತಂತ್ರ ವ್ಯಾಕರಣ ಬರೀತಾನೆ. ಗೌತಮಿಪುತ್ರ ಶಾತಕರ್ಣಿ ನಾಸಿಕ ಶಾಸನದಲ್ಲಿ ಈತನ ತಾಯಿ ಗೌತಮಿ ಬಾಲಶ್ರೀ ನೀಡಿದ ಬಿರುದು ತ್ರೈ ಸಮುದ್ರ ಪೀತ ವಾಹನ ಅಂತ ಹೇಳಿ. ತೋಯ ಅಂದರೆ ನೀರು ಅಂತ. ಏಕ ಬ್ರಾಹ್ಮಣ ಎಂಬ ಬಿರುದು ಸಹ ಆತನಿಗೆ ಇರುತ್ತೆ. ಶಕರ ನಹಪಾಣ ಎಂಬ ಅರಸನನ್ನು ಸೋಲಿಸ್ತಾನೆ. ಮಾತೃ ಸರ್ಕಾರ ಪದ್ಧತಿ ಅಂದರೆ ರಾಜನ ಹೆಸರಿನ ಹಿಂದೆ ಅವನ ತಾಯಿಯ ಹೆಸರನ್ನು ಬಳಸುವ ಒಂದು ವಿಧಾನ. ಕೊನೆಯ ಅರಸ ಯಜ್ಞಶ್ರೀ ಶಾತಕರ್ಣಿ. ಅವರ ಆಡಳಿತ ವ್ಯವಸ್ಥೆ ನೋಡೋದಾದರೆ ಅವರ ಆಡಳಿತ ವ್ಯವಸ್ಥೆಯನ್ನು ಒಂದು ಗ್ರೀಕ್ ಗ್ರಂಥ ಅಂದರೆ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ ಅನ್ನುವಂಥ ಪುಸ್ತಕದಲ್ಲಿ ವರ್ಣನೆ ಇದೆ. ಪ್ರಾಂತ್ಯಗಳನ್ನು ಅಹರ ಅಂತ ಕರೀತಾ ಇರ್ತಾರೆ. ಮುಖ್ಯ ಬಂದರುಗಳು ಬ್ರೋಷ್ ಮತ್ತು ಟಾಣ. ಶಾತವಾಹನರ ಕಾಲದಲ್ಲಿ ರೋಮನರ ನಾಣ್ಯಗಳು ಸಿಕ್ಕಂತಹ ಸ್ಥಳ ತಮಿಳುನಾಡಿನ ಅರಿಕೆಮೇಡು, ಕರ್ನಾಟಕದ ದೇವನಹಳ್ಳಿ. ಕರ್ನಾಟಕದಲ್ಲಿ ಶಾತವಾಹನರ ರಾಜಧಾನಿ ಬನವಾಸಿಯಾಗಿತ್ತು. ಆಡಳಿತ ಹೆಸರುಗಳು ಹರಿಣಿಕ ಅಂದರೆ ತೆರಿಗೆ ಅಧಿಕಾರಿ ಟ್ಯಾಕ್ಸ್, ನಿಬಂಧಕ ಅಂದರೆ ಲೆಕ್ಕಾಧಿಕಾರಿ, ಶ್ರೀಷ್ಟಿ ಅಂದರೆ ವ್ಯಾಪಾರಿಗಳ ಮುಖ್ಯಸ್ಥ, ಮಹಾರಥಿ ಮಹಾಭೋಜಕ ಅಂದರೆ ಸಾಮಂತ ದೊರೆಗಳು. ಶಾತವಾಹನರ ಕಾಲದಲ್ಲಿ ನೇಗಿಲುಗಳು ಅತಿ ಹೆಚ್ಚು ಕಂಡುಬಂದಿರುವಂಥದ್ದು. ರಫ್ತು ಮಾಡುವ ವಸ್ತು ಮೆಣಸು ಅಂದರೆ ಯವನ ಪ್ರಿಯರು ಅಂತಲೂ ಕರೀತಾರೆ. ಯವನ ಎಂದರೆ ಗ್ರೀಕರು. ಶಾತವಾಹನರ ಕಾಲದ ವಾಸ್ತುಶಿಲ್ಪ ಹೇಗಿತ್ತು ಅಂತ ನೋಡೋದಾದರೆ ಅಜಂತಾ ಗುಹೆಗಳನ್ನು ಕಟ್ಟಲು ಆರಂಭಿಸಿದರು. 29 ಗುಹೆಗಳನ್ನು ನಾವು ಅಲ್ಲಿ ಕಾಣಬಹುದು. ಇವರ ಕಾಲದ ಗುಹೆಗಳು 9 ಮತ್ತು 10. ಅಜಂತಾ ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿದಂತಹ ವರ್ಷ 1983. ಬೌದ್ಧರ ಕಾರ್ಲೆ ಚೈತ್ಯಾಲಯ ಮಹಾರಾಷ್ಟ್ರದಲ್ಲಿ ಇರುವಂಥದ್ದು ಅತ್ಯುತ್ತಮ ಕೊಡುಗೆಯಾಗಿದೆ ಶಾತವಾಹನರ ಕಾಲದ್ದು. ಅಮರಾವತಿ, ನಾಗಾರ್ಜುನಕೊಂಡ, ಸನ್ನತಿ ಇವರ ಕಾಲದ ಮುಖ್ಯ ವಾಸ್ತುಶಿಲ್ಪ ಕೇಂದ್ರಗಳಾಗಿತ್ತು. ಗಾಂಧಾರ ಶೈಲಿ ಮತ್ತು ಅಮರಾವತಿ ಶೈಲಿಯನ್ನು ಪೋಷಣೆಯನ್ನು ಮಾಡ್ತಾರೆ. ಅವನತಿಗೆ ಕಾರಣವಾದ ಸಾಮ್ರಾಜ್ಯ ಪಲ್ಲವರು. ನೆಕ್ಸ್ಟ್ ಕ್ಲಾಸಲ್ಲಿ ಮುಂದೆ ನೋಡ್ತಾ ಹೋಗೋಣ. ಧನ್ಯವಾದಗಳು.